ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಅರುಣ್ ಕುಮಾರ್, ಒಬ್ಬ ಮಕ್ಕಳ ವೈದ್ಯ. ಸಾಮಾನ್ಯವಾಗಿ ಮಕ್ಕಳ ವೈದ್ಯ ಅಂದ್ರೆ ಎಲ್ಲರೂ ವಿಚಾರ ಮಾಡೋದು ಮಕ್ಕಳಿಗೆ ಔಷಧಿ ಬರ್ಕೊಡೋ ಡಾಕ್ಟ್ರು ಅಂತ. ಕಾಯಿಲೆ ಇದ್ರೆ ಔಷಧಿ ಬರ್ಕೊಡ್ಲೇಬೇಕು, ಅದರಲ್ಲಿ ಯಾವುದೇ ಅನುಮಾನನೂ ಇಲ್ಲ. ಆದ್ರೆ ನಾವೆಲ್ಲ ಕೇಳಿದೀವಲ್ವಾ, ಆರೋಗ್ಯವೇ ಭಾಗ್ಯ ಅಂತ. ಅಂದ್ರೆ ಆರೋಗ್ಯನೇ ಒಂದು ದೊಡ್ಡ ಸಂಪತ್ತು. ಇದ್ರ ಬೆಲೆ ನಮಗ್ ಗೊತ್ತಾಗೋದು ಏನಾದ್ರೂ ಕಾಯಿಲೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕಾಗಿ ಬಂದಾಗ ಮಾತ್ರ. ನಮ್ಗೆಲ್ಲ ಗೊತ್ತಾಗಿದೆ, ಈಗ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಸಾವಿರಾರು ರೂಪಾಯಿ, ಸ್ವಲ್ಪ ಇನ್ನೂ ಜಾಸ್ತಿನೂ ಆಗ್ಬೋದು, ಲಕ್ಷಾಂತರ ರೂಪಾಯಿ ಕೂಡ ಖರ್ಚಾಗ್ಬೋದು. ಇದಕ್ಕೆ ನಾವೇನ್ ಮಾಡ್ತೀವಿ, ಹೆಲ್ತ್ ಇನ್ಶೂರೆನ್ಸ್ ತಗೋತೀವಿ. ಹೆಲ್ತ್ ಇನ್ಶೂರೆನ್ಸ್ ಎಷ್ಟಕ್ಕೆ ತಗೊಳ್ಳೋದು ಅದನ್ನ ಹೇಳೋದು ಕಷ್ಟ. ನಮ್ಮ ಆದಾಯ ನೋಡ್ಕೊಂಡು ನಾವು ಯಾವ್ದೋ ಒಂದು ಅಮೌಂಟ್ ತಗೊಳ್ತೀವಿ, ಆದ್ರೆ ಅದಕ್ಕಿಂತ ಜಾಸ್ತಿ ಖರ್ಚು ಆಗ್ಬೋದು. ಮತ್ತೆ ಯಾವುದೇ ಇನ್ಶೂರೆನ್ಸ್ ಕಂಪನಿ ಆಗಲಿ ಪೂರ್ತಿ ಅಮೌಂಟ್ ಕೊಡೋದಿಲ್ಲ, ಕೆಲವನ್ನ ನಾವೇ ವಹಿಸ್ಬೇಕಾಗುತ್ತೆ. ಆದ್ರಿಂದ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆರೋಗ್ಯ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಆರೋಗ್ಯನ ಹೆಂಗ್ ಕಾಪಾಡ್ಕೊಳ್ಳೋದು, ಆರೋಗ್ಯ ಹಾಳಾಗಕ್ಕೆ ಏನು ಕಾರಣಗಳು, ಅದನ್ನೆಲ್ಲ ಎಷ್ಟು ಸರಿಪಡಿಸ್ಕೊಳಕ್ಕಾಗತ್ತೆ ಅದನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ಕಾಯಿಲೆ ಬಂದ್ರೆ ಔಷಧಿ ತಗೊಳ್ಳೇಬೇಕು. ಅದಕ್ಕೆ ಹೇಳ್ತಾರೆ, ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ರೋಗ ನಿವಾರಣೆಗಿಂತ ರೋಗವನ್ನು ತಡೆಗಟ್ಟುವುದು ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಈಗ ನಾವು ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ ನಾವು ಆರೋಗ್ಯದ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಮಕ್ಕಳ ಬಗ್ಗೆ ಹೇಳೋದಾದ್ರೆ, ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ, ವಾಂತಿ ಭೇದಿ ಏನೂ ಇಲ್ಲ, ಮಕ್ಕಳು ಆಟ ಆಡ್ಕೊಂಡಿದ್ದಾರೆ, ತಲೆನೋವು, ಹೊಟ್ಟೆ ನೋವು ಅಂತ ಏನು ಹೇಳ್ತಾ ಇಲ್ಲ ಅಂದ್ರೆ ನಾವು ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ಅನ್ಕೊಳ್ತೀವಿ. ಇದು ಶಾರೀರಿಕ ಆರೋಗ್ಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಾಗಿದೆ. ನಮ್ಗೆಲ್ಲ ಗೊತ್ತಿದೆ, ಮನುಷ್ಯಂಗೆ ಮನಸ್ಸು ಅಂತ ಕೂಡ ಇದೆ. ಈ ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾದ್ರೂ ಅದರ ಪರಿಣಾಮ ಶರೀರದ ಮೇಲೆ ಉಂಟಾಗುತ್ತೆ. ಇದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಆದ್ರಿಂದ ನಾವು ಮಾನಸಿಕ ಆರೋಗ್ಯಕ್ಕೂ ಸಾಕಷ್ಟು ಪ್ರಾಮುಖ್ಯತೆ ಕೊಡಬೇಕು. ಅದಕ್ಕೆ ನಮ್ಮ ಪೂರ್ವಿಕರು ಹೇಳಿದ್ರು, ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹು, ಅಂದ್ರೆ ನಮ್ಮ ಸುಖ ದುಃಖಕ್ಕೆಲ್ಲ ಮನಸ್ಸೇ ಕಾರಣ ಅಂತ. ಅದಕ್ಕೋಸ್ಕರ ನಾವು ಮಾನಸಿಕ ಆರೋಗ್ಯಕ್ಕೂ ಸಾಕಷ್ಟು ಪ್ರಾಮುಖ್ಯತೆ ಕೊಡಬೇಕು. ಮಾನಸಿಕ ಆರೋಗ್ಯ ಯಾಕೆ ಹಾಳಾಗತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಕ್ ಶುರು ಮಾಡಿದ್ರೆ ಕೆಲವು ಸಲ ನಮಗ್ ಗೊತ್ತಾಗುತ್ತೆ. ಈಗ ಮಕ್ಕಳಲ್ಲಿ ಎಕ್ಸಾಮ್ ಟೆನ್ಷನ್ ಇರ್ಬೋದು, ಅಥವಾ ಸ್ವಲ್ಪ ಬೆಳೆದ ದೊಡ್ಡವರಾದ್ಮೇಲೆ ವಿದ್ಯಾಭ್ಯಾಸ ಮುಗಿದ್ಮೇಲೆ ಕೆಲಸ ಸಿಗ್ಲಿಲ್ಲ ಆದ್ರೆ ಟೆನ್ಷನ್ ಇರ್ಬೋದು, ಅಥವಾ ಇನ್ನೊಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಸಂಬಂಧಗಳಲ್ಲಿ ಏನೋ ಸಮಸ್ಯೆ ಆಗ್ಬೋದು. ಈ ಕಾರಣಗಳಿಂದೆಲ್ಲ ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲ ಬರಬಹುದು ಸ್ವಾಭಾವಿಕವಾಗಿ. ಆದ್ರೆ ಕೆಲವು ಸಲ ನಮ್ಗೆ ಇದು ಯಾವ ಕಾರಣನೂ ಗೊತ್ತಾಗದೆ ಮಾನಸಿಕ ಸಮಸ್ಯೆ ಬರಬಹುದು. ಕೆಲವು ಟರ್ಮ್ಸ್ ಯೂಸ್ ಮಾಡ್ತಾರೆ ಸೈಕ್ಯಾಟ್ರಿಸ್ಟ್, ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತ, ಮತ್ತೆ ಪ್ಯಾನಿಕ್ ಡಿಸಾರ್ಡರ್ ಅಂತ. ಜನರಲೈಸ್ ಆಂಗ್ಸೈಟಿ ಡಿಸಾರ್ಡರ್ ಅಂದ್ರೆ ಸುಮ್ನೆ ಅವ್ರಿಗೇನೋ ಆತಂಕ, ಅದಕ್ಕೊಂದು ಕಾರಣನೂ ಏನು ಇರಲ್ಲ, ಆದ್ರೂ ಆತಂಕ. ಪ್ಯಾನಿಕ್ ಡಿಸಾರ್ಡರ್ ಅಂದ್ರೆ ಏನೇನೋ ಹೆದರಿಕೆ, ಕತ್ಲೆ ಅಂದ್ರೆ ಹೆದರಿಕೆ, ಲಿಫ್ಟ್ ಅಲ್ಲಿ ಹೋಗಕ್ಕೆ ಹೆದರಿಕೆ, ಒಬ್ಬರೇ ಇರಕ್ಕೆ ಹೆದರಿಕೆ, ಅನೇಕ ಹೆದರಿಕೆಗಳು ಇರಬಹುದು. ಇದಕ್ಕೆ ಒಂದೊಂದು ಟೈಮು ನಾವು ಕಾರಣ ಹೇಳಲಿಕ್ಕೆ ಆಗಲ್ಲ. ಅಮೆರಿಕದಲ್ಲಿ ಒಬ್ರು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಡಾಕ್ಟರ್ ಬ್ರಯಾನ್ ವೀಸ್ ಅಂತ. ಅವರು ಒಂದು ರೋಗಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಆ ರೋಗಿಗೆ ಎಲ್ಲಾ ತರದ ಸಮಸ್ಯೆನೂ ಇತ್ತು, ಆಂಗ್ಸೈಟಿ, ಡಿಪ್ರೆಷನ್ನು, ಮತ್ತೆ ಇನ್ಸೋಮ್ನಿಯಾ, ನಿದ್ರೆ ಬರದೇ ಇರೋದು, ಮತ್ತೆ ಏನೇನೋ ವಿಚಿತ್ರ ಹೆದರಿಕೆಗಳು, ಈ ತರ ಎಲ್ಲಾ ಸಮಸ್ಯೆಗಳು ಆ ರೋಗಿಗಿತ್ತು. ಆ ಡಾಕ್ಟರ್ ಅವ್ರಿಗೆ ಗೊತ್ತಿದ್ದೆಲ್ಲ ಅವರು ಟ್ರೀಟ್ಮೆಂಟ್ ಕೊಟ್ರು. ಏನ್ ಮಾಡಿದ್ರು ಆ ರೋಗಿಗೆ ಯಾವುದೇ ರೀತಿಯ ಗುಣ ಕಾಣ್ಲಿಲ್ಲ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಹಿಪ್ನಟೈಸ್ ಮಾಡ್ತಾರೆ. ಹಿಪ್ನೋಸಿಸ್ ಅಂದ್ರೆ ಸಂಮೋಹನ. ಹಿಪ್ನಟೈಸ್ ಮಾಡಿಬಿಟ್ಟು ಸುಪ್ತ ಮನಸ್ಸಿನಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು.
ಅದ್ರಲ್ಲೂ ಅವ್ರಿಗೆ ಯಾವುದೇ ಒಂದು ಕ್ಲೂ ಸಿಗ್ಲಿಲ್ಲ, ಆ ರೋಗಿಗೆ ಯಾವುದೇ ರೀತಿಯ ಗುಣ ಉಂಟಾಗಲಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಂದ್ ದಿವ್ಸ ಅವರು ಹಿಪ್ನೋಟೈಸ್ ಮಾಡ್ಬಿಟ್ಟು ಯು ಗೋ ಟು ದಿ ಸೋರ್ಸ್ ಆಫ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಸಮಸ್ಯೆ ಎಲ್ಲಿ ಶುರುವಾಯ್ತು ನೀನೇ ಅದನ್ನ ನೋಡ್ಕೊಂಡು ಹೇಳು ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಆ ರೋಗಿ ಇದ್ದಕ್ಕಿದ್ದಂತೆ ಪೂರ್ವ ಜನ್ಮಗಳ ಬಗ್ಗೆ ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಪೂರ್ವ ಜನ್ಮ ಅಂದ್ರೆ 1, 2 ಅಲ್ಲ, 10ಕ್ಕಿಂತ ಜಾಸ್ತಿ ಜನ್ಮಗಳ ಬಗ್ಗೆ ಬೇರೆ ಬೇರೆ ಸೆಷನ್ ನಲ್ಲಿ ಅವಳು ಹೇಳ್ತಾಳೆ. ಆ ಡಾಕ್ಟರ್ಗೆ ಮೊದಲು ಇದೇನು ಅರ್ಥ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಶರೀರ ಮನಸ್ಸು ಮಾತ್ರ ಇದೆ, ಆತ್ಮ ಅನ್ನೋದಿದೆ ಅನ್ನೋ ನಂಬಿಕೆನೆ ಇರ್ಲಿಲ್ಲ. ಆತ್ಮ ಅನ್ನೋದಿಲ್ಲದೆ ಅನ್ನೋ ನಂಬಿಕೆನೆ ಇಲ್ಲದೆ ಹೋದ್ರೆ ಪೂರ್ವ ಜನ್ಮದ ಬಗ್ಗೆ ಅವ್ರು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅವ್ರಿಗೇನು ಗೊತ್ತಾಗ್ಲಿಲ್ಲ, ಎಲ್ಲ ರೆಕಾರ್ಡ್ ಆಗ್ತಾ ಇತ್ತು. ಅವ್ರನ್ನ ಮತ್ತೆ ಸಾಧಾರಣ ಸ್ಥಿತಿ ಕರ್ಕೊಂಡು ಬಂದು ಅವರು ಇದನ್ನೆಲ್ಲ ಮತ್ತೆ ಮತ್ತೆ ಕೇಳಕ್ ಶುರು ಮಾಡಿದ್ರು. ಎಷ್ಟು ಕೇಳಿದ್ರು ಅವ್ರಿಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಮತ್ತೆ ಅವ್ರ ಲೈಬ್ರರಿಗೆ ಹೋಗಿ ಬೇರೆ ಯಾರಿಗಾರು ಈ ತರ ಸಮಸ್ಯೆ ಆಗಿದೆಯಾ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರು. ಆಗ ಅವ್ರಿಗೆ ಅರ್ಥ ಆಯ್ತು, ಇನ್ನೂ ಕೆಲವ್ರಿಗೆ ಈ ತರ ಒಂದು ಅನುಭವ ಆಗಿದೆ ಅಂತ ಗೊತ್ತಾಯ್ತು. ಮತ್ತೆ ಅವರು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನ್ಸಿದ್ದೇನು, ಇದು ಪೂರ್ವ ಜನ್ಮದ ನೆನಪು, ಬೇರೆ ಯಾವ ಒಂದು ಎಕ್ಸ್ಪ್ಲನೇಷನ್ ಅವ್ರಿಗೆ ಕೊಡಕ್ ಆಗ್ತಾ ಇರ್ಲಿಲ್ಲ. ಆ ಒಂದು ಅನುಭವ ಆದ್ಮೇಲೆ ಆ ರೋಗಿಗೆ ತುಂಬಾ ಗುಣ ಆಯ್ತು. ಅದು ಅವ್ರಿಗೆ ಆಶ್ಚರ್ಯ ಆಯ್ತು. ಅದು ಹೇಗೆ ಅಂತ ಅವ್ರಿಗೂ ಮೊದಲು ಅರ್ಥ ಆಗ್ಲಿಲ್ಲ. ಆದ್ರೆ ರೋಗಿ ಹೆಚ್ಚು ಕಡಿಮೆ ನಾರ್ಮಲ್ ಆದ್ರು ಆ ರೋಗಿ. ಅವರು ಯೋಚನೆ ಮಾಡ್ತಾ ಮಾಡ್ತಾ ಅನ್ನೋರ್ಗೆ ಅನ್ನಿಸ್ತು, ಮನುಷ್ಯ ಅಂದ್ರೆ ಶರೀರ ಮನಸ್ಸು ಮಾತ್ರ ಅಲ್ಲ, ಆತ್ಮ ಅಂತ ಕೂಡ ಇದೆ ಅಂತ ಅವ್ರಿಗೆ ಅನ್ನಿಸ್ತು. ಇದನ್ನೇ ನಮ್ಮ ಪೂರ್ವಿಕರು ಮೊದಲಿಂದ ಹೇಳ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಉಲ್ಲೇಖ ಮಾಡ್ತಾ ಆತ್ಮವನ್ನು ಸೇರಿಸ್ಕೊಂಡು ಆಯುರ್ವೇದದಲ್ಲಿ ಹೇಳಿದೆ. ಸಮದೋಷ ಸಮಾಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಆಯುರ್ವೇದದಲ್ಲಿ ಆರೋಗ್ಯದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಅವರು ಆತ್ಮವನ್ನು ಸೇರಿಸ್ಕೊಂಡು ಹೇಳಿದ್ರು. ಇದರಿಂದ ನಮಗ್ ಗೊತ್ತಾಗೋದೇನು, ಮನುಷ್ಯ ಅಂದ್ರೆ ಶರೀರ ಮನಸ್ಸು ಮಾತ್ರ ಅಲ್ಲ, ಶರೀರ ಮನಸ್ಸು ಆತ್ಮ ಇದು 3 ಸೇರಿದ್ರೆ ಒಬ್ಬ ಮನುಷ್ಯ ಆಗೋದು. ಆದ್ರಿಂದ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಶಾರೀರಿಕ ಆರೋಗ್ಯಕ್ಕೂ ಗಮನ ಕೊಡಬೇಕು, ಮಾನಸಿಕ ಆರೋಗ್ಯಕ್ಕೂ ಗಮನ ಕೊಡಬೇಕು. ಅದೇ ರೀತಿ ಸ್ವಲ್ಪ ಆಧ್ಯಾತ್ಮಿಕ ವಿಚಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಆಧ್ಯಾತ್ಮಿಕ ವಿಚಾರ ಅಂದ್ರೆ ಏನು ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ, ಯಾಕೆಂದ್ರೆ ಆತ್ಮ ಇಂದ್ರಿಯಗಳಿಗೆ ಗೋಚರ ಆಗುವಂತ ವಸ್ತು ಅಲ್ಲ. ಅದರಿಂದ ಆತ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಮೊದಲಿಂದ ನಮ್ಮ ಪೂರ್ವಿಕರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ವಿಜ್ಞಾನಿಗಳು ಬೇರೆ ಬೇರೆ ತರ ರಿಸರ್ಚ್ ಮಾಡಿ ಆತ್ಮ ಅಂತ ಇದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದೇ ರೀತಿ ಪೂರ್ವ ಜನ್ಮದ ಬಗ್ಗೆನೂ ಈಗ ಅನೇಕ ವಿಜ್ಞಾನಿಗಳು ಮತ್ತೆ ಸೈಕ್ಯಾಟ್ರಿಸ್ಟ್ ಈಗ ಒಪ್ಕೊಳ್ತಾ ಇದ್ದಾರೆ. ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಗೂಗಲ್ಗೆ ಹೋಗ್ಬಿಟ್ಟು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಇಂಟು ದಿ ಎಕ್ಸಿಸ್ಟೆನ್ಸ್ ಆಫ್ ಸೋಲ್ ಅಂತ ಕೊಟ್ರೆ ನಿಮ್ಗೆ ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಇದ್ರ ಬಗ್ಗೆ ವೆಬ್ಸೈಟ್ಸ್ ಇದೆ, ವಿಡಿಯೋಸ್ ಇದೆ. ನೀವು ಸ್ಕ್ರೋಲ್ ಮಾಡಿದ್ರೆ ಬೇಕಾದಷ್ಟು ಕಾಣುತ್ತೆ. ಮತ್ತೆ ಒಂದೇ ಪೇಜ್ ಅಲ್ಲ, ಇನ್ನೂ ಅನೇಕ ಪೇಜ್ಗಳಲ್ಲಿ ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬಹುದು. ಆದ್ರಿಂದ ಇತ್ತೀಚೆಗೆ ಡಾಕ್ಟರ್ಗಳು ಕೂಡ ಈ ಆತ್ಮದ ಬಗ್ಗೆ ಅವರು ಒಂದು ಅಭಿಪ್ರಾಯಕ್ಕೆ ಬರ್ತಾ ಇದ್ದಾರೆ. ಅದು ಕೂಡ ಇದೆ ಅಂತ ಒಂದು ಅಭಿಪ್ರಾಯಕ್ಕೆ ಬರ್ತಾ ಇದ್ದಾರೆ. ನಮ್ಮವ್ರು ಮೊದಲಿಂದ ಇದನ್ನ ಹೇಳ್ತಲೇ ಇದ್ದಾರೆ. ಆರೋಗ್ಯ ಅಂದ್ರೆ ನಾವು ಶರೀರ ಮನಸ್ಸು ಮಾತ್ರ ಅಲ್ಲ, ಮನಸ್ಸು ಮತ್ತೆ ಆತ್ಮ ಇದನ್ನು ಸೇರಿಸ್ಕೊಳ್ಬೇಕು ಅಂತ ಮೊದಲಿಂದ ಹೇಳ್ತಾ ಇದ್ದಾರೆ. ನಮಗೆ ಒಂದು ತಪ್ಪು ಕಲ್ಪನೆ ಇದೆ, ಎಲ್ಲ ಜ್ಞಾನ ನಮ್ಗೆ ಪಾಶ್ಚಾತ್ಯ ರಾಜ್ಯಗಳಿಂದ ಬಂದಿದೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಪೂರ್ವಿಕರು ಎಲ್ಲಾ ವಿಚಾರದ ಬಗ್ಗೆನೂ ತುಂಬಾ ಹೇಳಿದ್ದಾರೆ. ನಮ್ಮ ವೇದಗಳಲ್ಲಿ ಅನೇಕ ತರದ ವಿಚಾರಗಳು ಇದೆ. ಇದರಲ್ಲಿ ಏನೋ ಕೆಲಸಕ್ಕೆ ಬಾರದ ಶ್ಲೋಕ ಇದೆ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಇದು ತಪ್ಪು. ಇದರಲ್ಲಿ ನಮ್ಗೆ ಎಲ್ಲಾ ತರದ ವಿಚಾರನೂ ಇದೆ. ನೀವು ಸರ್ಚ್ ಮಾಡ್ತಾ ಇದ್ರೆ ಇವಾಗ ಎಲ್ಲಾ ತರದ ಇನ್ಫಾರ್ಮೇಶನ್ಗೂ ಭಾರತದ ಮೂಲ ಏನು ಅಂತ ಗೊತ್ತಾಗುತ್ತೆ. ಇದರ ಬಗ್ಗೆ ನಾನೊಂದು ಸಣ್ಣ ಪುಸ್ತಕ ಬರೆದಿದ್ದೀನಿ, ನೀವು ಬೇಕಾದ್ರೆ ನೋಡ್ಬೋದು. play.google.com ಹೋಗಿ ಈ ಬುಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ವೇಕಪ್ ಇಂಡಿಯನ್ಸ್ ವೇಕಪ್ ಅಂತ ಕೊಟ್ರೆ ಆ ಒಂದು ಬುಕ್ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಕೆಲವು ಪೇಜಸ್ ನ ನೀವು ಫ್ರೀಯಾಗಿ ಓದ್ಬೋದು. ಇದರಲ್ಲೂ ಸಾಕಷ್ಟು ಮಾಹಿತಿ ಇದೆ. ಆದ್ರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ ನಮ್ಮ ಪೂರ್ವಿಕರು ಮನುಷ್ಯ ಜೀವನದ ಬಗ್ಗೆ ತುಂಬಾ ವಿಚಾರಗಳನ್ನು ಹೇಳಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ ನಾವು ಮನಸ್ಸಿಗೂ ಆತ್ಮಕ್ಕೂ ಏನ್ ಸಂಬಂಧ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಎಲ್ಲಾ ಮನುಷ್ಯರಿಗೂ ಸುಖ ಬೇಕು,
ಸುಖ ಬೇಡ ಅಂತ ಯಾರು ಹೇಳಲ್ಲ. ನಾವು ಸಾಮಾನ್ಯವಾಗಿ ಸುಖ ಅಂದ್ರೆ ಏನು ಅಂದ್ರೆ ಇಂದ್ರಿಯಗಳಿಂದ ಸಿಗೋ ಸುಖದ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ. ನಮ್ಗೆ ಇಷ್ಟವಾದನ್ನ ನೋಡೋದು, ಇಷ್ಟವಾದನ್ನ ಕೇಳೋದು, ಇಷ್ಟವಾದ ಆಹಾರವನ್ನ ತಿನ್ನೋದು, ಮತ್ತೆ ಗಂಡು ಹೆಣ್ಣಿನ ಸಂಬಂಧ, ಇದರಿಂದ ಸಿಕ್ಕೋ ಸುಖಾನೇ ಸುಖ ಅಂತ ನಾವೆಲ್ಲರೂ ಅನ್ಕೊಳ್ತೀವಿ. ಆದ್ರೆ ಇದೆಲ್ಲ ತಾತ್ಕಾಲಿಕವಾದ ಸುಖ. ಇದರಿಂದ ನಮಗೆ ಶಾಶ್ವತವಾದ ಸುಖ ನಮ್ಗೆ ಸಿಗೋದಿಲ್ಲ. ಅದರಿಂದ ಅನೇಕ ಮನುಷ್ಯರು ಏನ್ ಮಾಡ್ತಾರೆ, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಮಾದಕ ವಸ್ತುಗಳನ್ನ ಬಳಕೆ ಮಾಡೋದು, ಮತ್ತೆ ಅನೈತಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು, ಈ ರೀತಿ ಮಾಡಿ ಸುಖ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇದರಿಂದೆಲ್ಲ ಸುಖ ಸಿಗೋದಿಲ್ಲ ಅವ್ರಿಗೆ ಬೇಕಾದಷ್ಟು. ಬದಲಾಗಿ ಏನಾಗುತ್ತೆ, ಅವರ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಇತ್ತೀಚೆಗೆ ನೀವು ಕೇಳಿರ್ಬೋದು, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೀವನ ಶೈಲಿ ಸರಿಯಾಗಿ ಇಲ್ಲದೆ ಹೋದ್ರೆ ಉಂಟಾಗೋ ರೋಗಗಳಿಗೆ ಜೀವನ ಶೈಲಿ ರೋಗಗಳು ಅಂತ ಹೇಳ್ತಾರೆ. ಲೈಫ್ ಸ್ಟೈಲ್ ಡಿಸೀಸಸ್ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಮತ್ತೊಂದು ವಿಚಾರ ಅಂದ್ರೆ, ಈಗ ಎಲ್ಲಾ ತರದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಸ್ಪೆಷಲಿಸ್ಟ್ ಗಳೇ ಹೇಳ್ತಾ ಇದ್ದಾರೆ. ನೀವು ಕಾರ್ಡಿಯಾಲಜಿಸ್ಟ್ ಕೇಳಿದ್ರೆ ಹಾರ್ಟ್ ಡಿಸೀಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಮತ್ತೆ ನೆಫ್ರಾಲಜಿಸ್ಟ್ ಕೇಳಿದ್ರೆ ಕಿಡ್ನಿ ಡಿಸೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನ್ಯೂರಾಲಜಿಸ್ಟ್ ಕೇಳಿದ್ರೆ ನರದ ರೋಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೈಕ್ಯಾಟ್ರಿಸ್ಟ್ ಗಳಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ತಾ ಇದೆ. ಯಾಕೆಂದ್ರೆ ಮಾನಸಿಕ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ, ನಾವು ಬದುಕ್ತಾ ಇರೋ ರೀತಿ ಸರಿ ಇಲ್ಲ. ಇದಕ್ಕೋಸ್ಕರನೇ ನಮ್ಮ ಪೂರ್ವಿಕರು ಬದುಕೋದಿಕ್ಕೆ ಒಂದು ದಾರಿ ತೋರಿಸ್ಕೊಟ್ರು. ಇದಕ್ಕೆ ಧರ್ಮ ಅಂತ ನಾವು ಹೇಳೋದು. ಧರ್ಮ ಅಂದ್ರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಏನೋ ಪ್ರಸಾದ ತಿನ್ಕೊಂಡು ಮನೆಗೆ ಬರೋದು ಅಂತಲ್ಲ. ಧರ್ಮ ಅಂದ್ರೆ ನಾವು ಬದುಕಬೇಕಾದ ರೀತಿ. ನಮ್ಮ ಪೂರ್ವಿಕರು ಮನುಷ್ಯ ಜನ್ಮದ ಬಗ್ಗೆ ಅನೇಕ ವಿಚಾರವನ್ನು ಹೇಳಿದ್ದಾರೆ. ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಅಂದ್ರೆ ಪುರುಷಾರ್ಥಗಳು ಅಂತ ನಾವು ಹೇಳ್ತೀವಿ. ಪುರುಷಾರ್ಥ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದ್ರೆ ನಾವು ಬದುಕಬೇಕಾದ ರೀತಿ. ನಾವು ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡಬೇಕು. ಅರ್ಥ ಅಂದ್ರೆ ದುಡ್ಡು ಸಂಪಾದನೆ ಮಾಡೋದು. ಕಾಮ ಅಂದ್ರೆ ಆಸೆ. ಎಲ್ಲಾ ತರದ ಆಸೆನೂ ನಾವು ಪೂರೈಸ್ಕೊಳ್ಬಹುದು. ಆಸೆ ಇರೋದು ತಪ್ಪು ಅಂತ ಹೇಳಲ್ಲ, ಎಲ್ಲಾ ಮನುಷ್ಯರಿಗೂ ಆಸೆ ಇರುತ್ತೆ. ಆದ್ರೆ ಅರ್ಥ ಮತ್ತೆ ಕಾಮ ಯಾವಾಗಲೂ ಧರ್ಮದ ಚೌಕಟ್ಟಿನಲ್ಲಿ ಇರಬೇಕು. ಧರ್ಮವನ್ನು ಬಿಟ್ಟು ನಾವು ಹೋದ್ರೆ ಅದರಿಂದ ನಮ್ಗೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಆಹಾರದ ಬಗ್ಗೆ ನಮ್ಮ ಪೂರ್ವಿಕರು ಒಂದು ಒಳ್ಳೆ ಮಾತು ಹೇಳಿದ್ರು. ನಾವೆಲ್ಲ ಹಿತ ಬುಕ್, ಮಿತ ಬುಕ್ ಮತ್ತು ಋತ ಬುಕ್ ಆಗಿರ್ಬೇಕು ಅಂತ. ಹಿತ ಬುಕ್ ಅಂದ್ರೆ ನಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನಾವು ತಿನ್ಬೇಕು. ಮಿತ ಬುಕ್ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ತುಂಬಾ ಜಾಸ್ತಿ ತಿಂದ್ರೆ ಅದರಿಂದ ಆರೋಗ್ಯ ಹಾಳಾಗುತ್ತೆ. ಮತ್ತೆ ಇನ್ನೊಂದು ಒಳ್ಳೆ ಮಾತು ಹೇಳಿದ್ದಾರೆ, ಋತ ಬುಕ್ ಅಂದ್ರೆ ನಾವು ತಿನ್ನೋ ಆಹಾರ ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಿನಿಂದ ಆಗಿರಬೇಕು. ಅನ್ಯಾಯ ಮಾಡಿ ನಾವು ದುಡ್ಡು ಸಂಪಾದನೆ ಮಾಡಿದ್ರೆ ಅದರಿಂದ ತಿನ್ನೋ ಆಹಾರದಿಂದಲೂ ಕೂಡ ನಮಗೆ ಕಾಯಿಲೆ ಬರ್ಬೋದು. ಆದ್ರಿಂದ ನಾವು ಧರ್ಮದ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ತಿಳ್ಕೊಳ್ಬೇಕು. ಧಾರ್ಮಿಕವಾಗಿ ಜೀವನವನ್ನು ನಡೆಸಬೇಕು. ಮತ್ತೆ ನಮ್ಮ ಪೂರ್ವಿಕರು ಈ ಒಂದು ಧರ್ಮದ ಬಗ್ಗೆ ಕೆಲವು ಉದಾಹರಣೆಗಳನ್ನ ಹೇಳೋದಾದ್ರೆ, ಮನೆಯಲ್ಲಿ ತುಳಸಿ ಗಿಡ ಹಾಕ್ಬೇಕು ಅಂತ ಹೇಳಿದ್ರು. ಈಗ ವಿಜ್ಞಾನಿಗಳು ಹೇಳ್ತಾರೆ ತುಳಸಿ ಗಿಡ ರಾತ್ರಿಯೂ ಕೂಡ ಸ್ವಲ್ಪ ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಅಂದ್ರೆ ಬೇರೆ ಗಿಡಗಳಿಗೆ ಹೋಲಿಸಿದ್ರೆ ಜಾಸ್ತಿ ಹೊತ್ತು ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಮತ್ತೆ ಇದರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ಅಂತ ಈಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ತುಳಸಿಯಲ್ಲಿ ಅನೇಕ ಔಷಧಿ ಗುಣಗಳಿದೆ. ಇದರಿಂದ ನಾವು ಸ್ವಲ್ಪ ಜ್ವರನು ಕಡಿಮೆ ಮಾಡಕ್ಕೆ ಸಹಾಯ ಆಗುತ್ತೆ. ಮತ್ತೆ ಏನಾರ ಕಚ್ಚಿದ್ರೆ ತಕ್ಷಣ ತುಳಸಿನ ಉಜ್ಜಿದ್ರೆ ಆ ಉರಿ ಮತ್ತೆ ಕಡಿತ ಕಡಿಮೆ ಆಗುತ್ತೆ. ಅನೇಕ ಔಷಧಿಗಳು ತುಳಸಿಲಿದೆ. ಈಗ ಎಲ್ಲ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ. ಅದರಿಂದ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಮನೆಯಲ್ಲಿ ತುಳಸಿ ಗಿಡ ಹಾಕ್ಬೇಕು ಅಂತ. ಅದಲ್ಲದೆ ಏಕಾದಶಿ ದಿವಸ ಉಪವಾಸ ಮಾಡ್ಬೇಕು ಅಂತ ಹೇಳೋರು. 15 ದಿವಸಕ್ಕೊಂದ್ಸಲ ಉಪವಾಸ ಮಾಡಿದ್ರೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ಈಗ ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ನೀವು ಹುಡುಕಿದ್ರೆ ಇದ್ರ ಬಗ್ಗೆನೂ ನಮ್ಗೆ ಸಿಗತ್ತೆ ವಿಚಾರಗಳು. ಇನ್ನೂ ಒಂದು ಆಯುರ್ವೇದದಲ್ಲಿ ಇನ್ನೂ ಒಂದು ವಿಚಾರ ಹೇಳಿದ್ದಾರೆ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಅಂದ್ರೆ ನಾವು ಹಿಂದೂ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಂದಲೂ ಕೂಡ ನಮ್ಗೆ ರೋಗ ಬರ್ಬೋದು. ಅದರ ಅರ್ಥ ಈಗ ನಾವು ಪಾಪ ಕರ್ಮಗಳನ್ನ ಮಾಡಿದ್ರೆ ಮುಂದೆ ಜನ್ಮದಲ್ಲಿ ರೋಗಗಳು ಬರಬಹುದು. ಆದ್ರಿಂದ ನಾವು ಆರೋಗ್ಯವಾಗಿರ್ಬೇಕಾದ್ರೆ ಧಾರ್ಮಿಕ ಜೀವನ ನಡೆಸೋದು ಬಹಳ ಮುಖ್ಯ. ಅದರಿಂದ ನಾವು ಧರ್ಮಕ್ಕೆ ಸಾಕಷ್ಟು ಪ್ರಾಶಸ್ತ್ಯ ಕೊಡಬೇಕು. ಇತ್ತೀಚೆಗೆ ಮನುಷ್ಯರು ಧರ್ಮದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಧರ್ಮ ಬಿಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ. ಧರ್ಮ ಮೋಕ್ಷ ಎರಡನ್ನೂ ಮರೆತು ಜೀವನ ಮಾಡ್ತಾ ಇದ್ದಾರೆ. ಅದರಿಂದ ಇಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಮೋಕ್ಷ ಅನ್ನೋದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಪೂರ್ವಿಕರು ಏನ್ ಹೇಳಿದ್ರು, ಮನುಷ್ಯ ಜೀವನದ ಒಂದು ಧ್ಯೇಯ ಅಂದ್ರೆ ಮೋಕ್ಷ. ಮೋಕ್ಷ ಅಂದ್ರೆ ಏನು?
ನಾವ್ ಯಾರು ಅಂತ ತಿಳ್ಕೊಳ್ಳೋದು. ವಿಚಿತ್ರ ಅನ್ಸ್ಬೋದು, ನಾವ್ ಯಾರು ಅಂತ ನಮಗ್ ಗೊತ್ತಿಲ್ವಾ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಯಾರು ಅಂತ ನೀವು ಯೋಚನೆ ಮಾಡಿದ್ರೆ ಅಷ್ಟು ಸುಲಭವಾಗಿ ಉತ್ತರ ಸಿಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ರಮಣ ಮಹರ್ಷಿಗಳು ಯಾವಾಗ್ಲೂ ಇದೇ ಹೇಳ್ತಾ ಇದ್ರು, ಯಾರು ಹೋದ್ರು ಕೂಡ ನೀನ್ ಯಾರು ತಿಳ್ಕೊ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ಮೋಕ್ಷ ಪಡ್ಕೊಳಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ಬೇಕು. ಇದು 1-2 ಜನ್ಮಗಳಲ್ಲಿ ಆಗಲ್ಲ, ಅನೇಕ ಜನ್ಮಗಳನ್ನ ಆದ್ಮೇಲೆ ಇದು ಸಿಗುತ್ತೆ. ಭಗವದ್ಗೀತೆಲೂ ಅದನ್ನೇ ಹೇಳಿದೆ. ಆದ್ರಿಂದ ಮೋಕ್ಷಕ್ಕೂ ಕೂಡ ನಾವು ಸಾಕಷ್ಟು ಪ್ರಾಮುಖ್ಯತೆ ಕೊಡಬೇಕು. ಆಯುರ್ವೇದದಲ್ಲಿ ಆರೋಗ್ಯವಾಗಿರಕ್ಕೆ ಏನ್ ಬೇಕು ಅನ್ನೋದನ್ನು ಒಂದು ಹೇಳಿದ್ದಾರೆ. ಅದಕ್ಕೆ ಒಂದು ಅಧ್ಯಾಯ ಇದೆ, ಸ್ವಾಸ್ಥ್ಯ ವೃತ ಅಂತ ಒಂದು ಅಧ್ಯಾಯ ಇದೆ. ಅದರಲ್ಲಿ ನಮ್ಮ ದಿನಚರ್ಯ, ಋತುಚರ್ಯ ಅಂದ್ರೆ ನಾವು ಪ್ರತಿ ದಿವಸ ಏನ್ ಮಾಡ್ಬೇಕು, ಋತುಗಳ ಬದಲಾವಣೆ ಆದಾಗ ಏನ್ ಮಾಡ್ಬೇಕು, ಈ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಇದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಇತ್ತೀಚೆಗೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ನಾವು ವೇದಿಕ್ ಚಾಂಟ್ಸ್ ನ ಕೇಳೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ ಅಂತ. ಇದನ್ನ ನೀವೀಗ ಈಗ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ಇದು ಸಿಗುತ್ತೆ. ಅದೇ ರೀತಿ ನಮ್ಮ ಶಾಸ್ತ್ರೀಯ ಸಂಗೀತ, ಈ ಶಾಸ್ತ್ರೀಯ ಸಂಗೀತ ಕೇಳೋದ್ರಿಂದ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಉಂಟಾಗುತ್ತೆ ಅಂತ ಇತ್ತೀಚೆಗೆ ರಿಸರ್ಚ್ ಇಂದ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮ ಪೂರ್ವಿಕರು ಇನ್ನೂ ಕೆಲವು ವಿಚಾರಗಳನ್ನು ತುಂಬಾ ಹೇಳಿದ್ದಾರೆ. 1-2 ಉದಾಹರಣೆ ಹೇಳ್ತೀನಿ. ಅಗ್ನಿಹೋತ್ರ ಅಂತ ಒಂದು ಹೋಮ ಇದೆ. ಈ ಅಗ್ನಿಹೋತ್ರ ಮಾಡಿದ್ರೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ಅಂತ ಈಗ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದಾರೆ. ಅದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿ ನಿಮ್ಗೆ ಸಿಗತ್ತೆ. ಅದೇ ರೀತಿ ಧನ್ವಂತರಿ ಹೋಮ ಅಂತ ಒಂದು ಹೋಮ ಇದೆ. ಇದರಿಂದ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಇದರಲ್ಲೂ ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ವಿಜ್ಞಾನಿಗಳು ಅದನ್ನು ಒಪ್ಕೊಳ್ಬಹುದು. ಅದೇ ನಾವ್ ಇನ್ನೊಂದು ವಿಚಾರ ನಾವು ಮಾಡ್ಬೇಕಾಗಿರೋದು, ನಮ್ಮ ದೇಶದಲ್ಲಿ ಅನೇಕ ಯೋಗಿಗಳು 100 ವರ್ಷ, 150, 200 ವರ್ಷ ಎಲ್ಲ ಬದುಕಿ ಯಾವುದೇ ಕಾಯಿಲೆ ಇಲ್ಲದೆ ಅವರೇ ಹೇಳ್ಬಿಟ್ಟು ನಾನು ಈ ಶರೀರ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಬಿಟ್ಟು ಹೋದ ಅನೇಕ ಯೋಗಿಗಳಿದ್ದಾರೆ. ಅವರ ಜೀವನದ ಬಗ್ಗೆನೂ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಎಷ್ಟೋ ಜನ ಯೋಗಿಗಳು ಹಿಮಾಲಯದಲ್ಲಿ -30, -40 ಡಿಗ್ರಿನಲ್ಲಿ ಯಾವುದೇ ಬಟ್ಟೆ ಇಲ್ಲದೆ ಅವರು ಜೀವನ ಮಾಡ್ತಾರೆ. ಇದು ನಮ್ಮ ಸೈನಿಕರಿಗೂ ಕೂಡ ಇದು ಸಾಧ್ಯ ಆಗಲ್ಲ. ಆ ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕು. ಒಟ್ಟಿನಲ್ಲಿ ಹೇಳೋದು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಾವು ಸಂತೋಷವಾಗಿ ಇರಬೇಕು ಅಂತ ಇದ್ರೆ ನಮ್ಮ ಪೂರ್ವಿಕರು ತೋರಿಸಿದ ದಾರಿನಲ್ಲಿ ನಾವು ಹೋಗಬೇಕು. ಇಲ್ಲದೆ ಹೋದ್ರೆ ನಮ್ಗೆ ಎಲ್ಲಾ ತರದ ಸಮಸ್ಯೆಗಳನ್ನು ಉಂಟಾಗುತ್ತೆ ನಮ್ಮ ಜೀವನದಲ್ಲಿ. ಅದರಿಂದಲೇ ನಮ್ಮ ಸಮಾಜ ಈಗ ಈ ತರ ಇರೋದು. ಇದನ್ನ ತಿಳ್ಕೊಂಡು ಧರ್ಮಕ್ಕೆ ನಾವು ಸಾಕಷ್ಟು ಪ್ರಾಮುಖ್ಯತೆ ಕೊಡಬೇಕು, ಧಾರ್ಮಿಕ ಜೀವನವನ್ನು ನಡೆಸಬೇಕು. ಅದರಿಂದ ನಮ್ಮ ಆರೋಗ್ಯನು ಸರಿಯಾಗುತ್ತೆ. ಮತ್ತೆ ಮಾನಸಿಕ ನೆಮ್ಮದಿ ಅದು ತುಂಬಾ ಮುಖ್ಯ ಮನುಷ್ಯನಿಗೆ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಹೋದ್ರೆ ಎಷ್ಟು ದುಡ್ಡಿದ್ರೂ ಪ್ರಯೋಜನ ಇಲ್ಲ, ಅವ್ರಿಗೆ ಎಷ್ಟು ದೊಡ್ಡ ಮನೆ ಇದ್ರೂ ಯಾವ ಪ್ರಯೋಜನ ಆಗಲ್ಲ. ಅದರಿಂದ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಎರಡನ್ನೂ ನಾವು ಕಾಪಾಡ್ಕೊಳ್ಬೇಕಾದ್ರೆ ನಮ್ಮ ಪೂರ್ವಿಕರು ಹೇಳಿದ ದಾರಿನಲ್ಲಿ ನಾವು ಹೋಗಬೇಕು. ಮತ್ತೆ ನಮ್ಮ ಸೈಕಿಯಾಟ್ರಿಸ್ಟ್ ಹೇಳಿದ ಒಂದು ವಿಚಾರ ನಾನು ಹೇಳಿದೆ, ಒಬ್ಬ ವ್ಯಕ್ತಿದು ಅವರೊಂದು ಬುಕ್ ಬರ್ದಿದ್ದಾರೆ, ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ. ಇದರಲ್ಲಿ ಅವರ ಒಂದು ಅನುಭವ ಅಂದ್ರೆ ನಾ ಮೊದಲೇ ಹೇಳಿದ್ನಲ್ಲ, ಆ ರೋಗಿಯ ಚಿಕಿತ್ಸೆ ಮಾಡುವಾಗ ಅವ್ರಿಗೆ ಆದ ಅನುಭವ, ಮತ್ತೆ ಅವರು ಪುನರ್ಜನ್ಮ ಇದೆ ಅಂತ ಯಾಕೆ ಒಪ್ಕೊಂಡ್ರು ಅವರು ಅಂತ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ ಬುಕ್ ಇಂಟ್ರೆಸ್ಟ್ ಇದ್ದವರು ಓದ್ಬೋದು. ಇನ್ನೊಬ್ಬ ಸೈಕಿಯಾಟ್ರಿಸ್ಟ್ ಒಂದು ಬುಕ್ ಬರೆದಿದ್ದಾರೆ, ಸ್ಪಿರಿಟ್ ಅಂಡ್ ದಿ ಮೈಂಡ್ ಅಂತ. ಇದರಲ್ಲಿ ಪುನರ್ಜನ್ಮದ ಬಗ್ಗೆ ಇಲ್ಲ, ಮನಸ್ಸು ಆತ್ಮದ ಬಗ್ಗೆ ಏನು ಇವಾಗ ಸೈಕಿಯಾಟ್ರಿಸ್ಟ್ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಬರೆದಿದ್ದಾರೆ. ಆ ಬುಕ್ಕನ್ನು ಇಂಟ್ರೆಸ್ಟ್ ಇದ್ದವರು ಓದಬಹುದು. ಇಷ್ಟು ಹೇಳಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದೆ ಸಮಯ ಬಂದಾಗ ಬೇರೆ ವಿಡಿಯೋನ ಮಾಡ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ.